ಯಾರಾದರೂ ನಿಮ್ಮನ್ನು ಗೌರವಿಸುವುದನ್ನು ನಿಲ್ಲಿಸಿದರೆ ನೀವು ಹೀಗೆ ಮಾಡಿ. ನಿಮ್ಮ ಮೇಲಿನ ಗೌರವ ಕಡಿಮೆಯಾದಾಗ ಈ ಒಂದು ಕೆಲಸ ಮಾಡಿ. ಗೌರವವು ಒಂದು ದಿನದಲ್ಲಿ ಮಾಯವಾಗುವುದಿಲ್ಲ. ನಿಮ್ಮ ಮಿತಿಗಳನ್ನು ಪದೇ ಪದೇ ನಿರ್ಲಕ್ಷಿಸಿದಾಗ ಅದು ಮೌನವಾಗಿ ನಿಧಾನವಾಗಿ ಕಣ್ಮರೆಯಾಗುತ್ತದೆ. ಅತ್ಯಂತ ಕಹಿ ಸತ್ಯ ಏನೆಂದರೆ ಯಾರನ್ನೂ ಕೂಡ ನಿಮ್ಮನ್ನು ಗೌರವಿಸುವಂತೆ ಒತ್ತಾಯ ಮಾಡಲು ಸಾಧ್ಯವಿಲ್ಲ. ಆದರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಅವರಿಗೆ ಪ್ರವೇಶ ಇರಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಇಂದು ಗೌರವ ಕಡಿಮೆಯಾಗಲು ಆರಂಭವಾದಾಗ ಬುದ್ಧಿವಂತರು ತಮ್ಮ ಮನಃಶಾಂತಿಯನ್ನು ಹೇಗೆ ಕಾಪಾಡಿಕೊಳ್ಳುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. 1. ಅವರಿಂದ ಒಪ್ಪಿಗೆ ಅಥವಾ ಮಾನ್ಯತೆ ಪಡೆಯಲು ಒದ್ದಾಡಬೇಡಿ. ಒತ್ತಾಯದಿಂದ ಗೌರವವನ್ನು ಪಡೆಯಲು ಸಾಧ್ಯವಿಲ್ಲ. ನೀವು ಎಷ್ಟು ಬೆನ್ನಟ್ಟುತ್ತೀರೋ ಅಷ್ಟೇ ಅದು ಕೈತಪ್ಪಿ ಹೋಗುತ್ತದೆ. ಯಾರಾದರೂ ನಿಮ್ಮ ಮೌಲ್ಯವನ್ನು ತಡವಾಗಿ ಗುರುತಿಸಿದರೂ ಅದರಿಂದ ನಿಮ್ಮ ನಿಜವಾದ ಮೌಲ್ಯ ಬದಲಾಗುವುದಿಲ್ಲ. ಎಲ್ಲರನ್ನೂ ಮೆಚ್ಚಿಸುವ ಪ್ರಯತ್ನ ಅಂತ್ಯವಾದಾಗಲೇ ಆತ್ಮಗೌರವದ ಆರಂಭ ಆಗುತ್ತದೆ. ನಿಜವಾದ ಆತ್ಮವಿಶ್ವಾಸಕ್ಕೆ ಚಪ್ಪಾಳೆ ಅಥವಾ ಹೊಗಳಿಕೆ ಬೇಕಾಗುವುದಿಲ್ಲ. ಅದು ಮೌನವಾಗಿಯೇ ಬಲಿಷ್ಠವಾಗಿ ಬೆಳೆಯುತ್ತದೆ. 2. ಕೋಪದಿಂದಲ್ಲ, ಶಾಂತವಾಗಿ ಪ್ರತಿಕ್ರಿಯಿಸಿ. ಕೋಪವು ಶಕ್ತಿಯುತವೆಂದು ನಿಮಗೆ ಅನಿಸಬಹುದು, ಆದರೆ ಮನಃಶಾಂತಿಯೇ ನಿಮ್ಮನ್ನು ಹೆಚ್ಚು ಆಳವಾಗಿ ಬದಲಾಯಿಸುತ್ತದೆ. ಪ್ರತಿಯೊಂದು ಅವಮಾನಕ್ಕೂ ಪ್ರತಿಕ್ರಿಯೆ ನೀಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಅವರಿಗೆ ತಿರುಗಿಸಿ ಉತ್ತರ ಕೊಡುವುದಕ್ಕಿಂತ ಮೌನವೇ ನಿಮ್ಮ ಹೃದಯವನ್ನು ಹೆಚ್ಚು ಸುರಕ್ಷಿತವಾಗಿರಿಸುತ್ತದೆ. ಮನಃಶಾಂತಿಯನ್ನೇ ನಿಮ್ಮ ಮೊದಲ ಆದ್ಯತೆಯನ್ನಾಗಿ ಆರಿಸಿಕೊಂಡಾಗಲೇ ನಿಜವಾದ ಭಾವನಾತ್ಮಕ ಪ್ರಬುದ್ಧತೆ ಅಂದರೆ ಎಮೋಷನಲ್ ಮೆಚ್ಯೂರಿಟಿ ಆರಂಭವಾಗುತ್ತದೆ. 3. ಆರೋಗ್ಯಕರ ಅಂತರವನ್ನು ಕಾಪಾಡಿಕೊಳ್ಳಿ. ಅಂತರವನ್ನು ಕಾಯ್ದುಕೊಳ್ಳುವುದು ಶಿಕ್ಷೆಯಲ್ಲ, ಅದು ನಿಮ್ಮ ರಕ್ಷಣೆಯಾಗಿದೆ. ನೀವು ದೂರವಾದ ನಂತರವೇ ನಿಮ್ಮ ನಿಜವಾದ ಮೌಲ್ಯ ಅರಿವಾಗುತ್ತದೆ. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಯಾರೊಂದಿಗೂ ಅನಿವಾರ್ಯವಾಗಿ ಹತ್ತಿರವಾಗಿಯೇ ಇರಬೇಕೆಂದಿಲ್ಲ. ನಿಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮನ್ನು ನೀವು ಪ್ರೀತಿಸುವ ಅತ್ಯುತ್ತಮ ಮಾರ್ಗಗಳಲ್ಲಿ ಒಂದಾಗಿದೆ. 4. ನಿಮ್ಮ ಮಿತಿಗಳೇ ಅವರಿಗೆ ಪಾಠ ಕಲಿಸಲಿ. ಯಾರಾದರೂ ನಿಮ್ಮ ಮಿತಿಯನ್ನು ದಾಟಿದಾಗಲೆಲ್ಲ ಅವರೊಂದಿಗೆ ವಾದ ಮಾಡಬೇಕೆನ್ನುವ ಅಗತ್ಯವಿಲ್ಲ. ಸರಿಯಾದ ವ್ಯಕ್ತಿಗಳು ನಿಮ್ಮ ಮಿತಿಗಳನ್ನು ಗೌರವಿಸುತ್ತಾರೆ. ತಪ್ಪಾದ ವ್ಯಕ್ತಿಗಳು ಮಾತ್ರ ಆ ಮಿತಿಗಳನ್ನು ವಿರೋಧಿಸುವ ಮೂಲಕ ತಮ್ಮ ನಿಜವಾದ ಮುಖವನ್ನು ತೋರಿಸುತ್ತಾರೆ. 5. ನಿಮ್ಮ ಕೈಯಲ್ಲಿ ಬದಲಾಯಿಸಲಾಗದಿದ್ದನ್ನು ಶಾಂತವಾಗಿ ಒಪ್ಪಿಕೊಳ್ಳಿ. ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದವರನ್ನು ನೀವು ಎಷ್ಟೇ ಪ್ರಯತ್ನಿಸಿದರೂ ಬದಲಾಯಿಸಲು ಸಾಧ್ಯವಿಲ್ಲ. ಯಾವಾಗಲೂ ಇರುತ್ತದೆ ಎಂದು ನಿರ್ಲಕ್ಷಿಸಿದ್ದನ್ನು ಕಳೆದುಕೊಂಡ ನಂತರವೇ ಕೆಲವರ ಮನಸ್ಸು ಬದಲಾಗುತ್ತದೆ. ನಿಯಂತ್ರಿಸಲು ಪ್ರಯತ್ನಿಸುವುದಕ್ಕಿಂತ ಸ್ವೀಕರಿಸುವ ಮನೋಭಾವವೇ ನಿಜವಾದ ಮನಃಶಾಂತಿಯನ್ನು ನೀಡುತ್ತದೆ. ಯಾಕೆಂದರೆ ಕೆಲವೊಮ್ಮೆ ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಬಿಟ್ಟು ಬಿಡುವುದೇ ನೀವು ನಿಮಗೆ ಕೊಟ್ಟುಕೊಳ್ಳಬಹುದಾದ ಅತ್ಯಂತ ದೊಡ್ಡ ಉಡುಗೊರೆಯಾಗಿರುತ್ತದೆ. 6. ಮೌನವಾಗಿ ಬೆಳೆಯುತ್ತೀರಿ. ನಿಮ್ಮನ್ನು ಯಾರು ನೋಯಿಸಿದರು ಎಂಬುದರ ಬಗ್ಗೆ ಕಡಿಮೆ ಗಮನ ಹರಿಸಿ ನೀವು ಯಾವ ರೀತಿಯ ವ್ಯಕ್ತಿಯಾಗಿ ಬೆಳೆಯುತ್ತಿದ್ದೀರಿ ಎಂಬುದರ ಕಡೆಗೆ ಹೆಚ್ಚು ಗಮನ ಹರಿಸಿದಾಗ ನಿಮ್ಮ ವ್ಯಕ್ತಿತ್ವದ ಗುಣಮುಖತೆ ಆರಂಭವಾಗುತ್ತದೆ. ನಿಜವಾದ ಬೆಳವಣಿಗೆಗೆ ಯಾರ ಅಗತ್ಯವೂ ಇಲ್ಲ. ನಿಮ್ಮ ಬೆಳವಣಿಗೆಯನ್ನು ನೋಡಲು ಯಾರೂ ಕೂಡ ಇರಬೇಕೆಂದಿಲ್ಲ. ದೊಡ್ಡ ದೊಡ್ಡ ಮಾತುಗಳಿಗಿಂತ ಮೌನವಾಗಿ ಸಾಧಿಸಿದ ಪ್ರಗತಿಯೇ ಹೆಚ್ಚು ಹೇಳುತ್ತದೆ. ನಿಮ್ಮ ಗುರಿಯತ್ತ ಸಾಗುವ ಪ್ರತಿಯೊಂದು ಶಾಂತ ಹೆಜ್ಜೆಯು ನಿಮ್ಮನ್ನು ಅನಗತ್ಯ ನೋವಿನಿಂದ ನಿಧಾನವಾಗಿ ದೂರ ಕರೆದೊಯ್ಯುತ್ತದೆ. 7. ಯಾರಿಗೂ ನೋವಾಗಬಹುದು ಎಂಬ ಅಪರಾಧ ಭಾವವಿಲ್ಲದೆ ನಿಮ್ಮ ಸಂತೋಷಕ್ಕಾಗಿ ನಿಮ್ಮನ್ನೇ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಸಂತೋಷ ಮತ್ತು ನೆಮ್ಮದಿಗೆ ಆದ್ಯತೆ ನೀಡುವುದು ಸ್ವಾರ್ಥವಲ್ಲ. ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು ಸ್ವಾರ್ಥವಲ್ಲ. ನಿಮ್ಮ ಹೃದಯವೇ ಖಾಲಿಯಾಗಿರುವಾಗ ಇತರರಿಗೆ ನೆಮ್ಮದಿಯನ್ನು ನೀಡಲು ಸಾಧ್ಯವಿಲ್ಲ. ನೀವು ನಿಮ್ಮನ್ನು ಹೇಗೆ ಗೌರವಿಸುತ್ತೀರೋ ಇತರರು ನಿಮ್ಮನ್ನು ಹಾಗೆಯೇ ಗೌರವಿಸಲು ಕಲಿಯುತ್ತಾರೆ. ನಿಮ್ಮನ್ನು ನೀವು ನಿಜವಾಗಿಯೂ ಗೌರವಿಸಿದಾಗ ನಿಮ್ಮ ಜೀವನದಲ್ಲಿರುವ ಅಗೌರವವು ಮೌನವಾಗಿ ದೂರವಾಗುತ್ತದೆ. ಗೌರವವನ್ನು ಕೇಳಿಕೊಂಡು ಪಡೆಯಲಾಗುವುದಿಲ್ಲ. ನಿಮ್ಮನ್ನು ನೀವು ಎಷ್ಟು ಗೌರವಿಸುತ್ತೀರೋ
ಇತರರು ನಿಮ್ಮನ್ನು ಗೌರವಿಸಲು ಕಲಿಯುತ್ತಾರೆ. ಕೆಲವರನ್ನು ಕಳೆದುಕೊಳ್ಳುವುದು ನಷ್ಟವಲ್ಲ, ಅವರು ದೂರವಾದಾಗಲೇ ನಿಮ್ಮ ಜೀವನಕ್ಕೆ ನೆಮ್ಮದಿ ಬರಲು ಆರಂಭಿಸುತ್ತದೆ. ಎಂದಿಗೂ ಒಡೆಯದ ಹೃದಯವೇ ಬಲಿಷ್ಠವಲ್ಲ, ಒಡೆದ ನಂತರವೂ ಅನುಭವದಿಂದ ಪಾಠ ಕಲಿತು ಇನ್ನಷ್ಟು ಬುದ್ಧಿವಂತಿಕೆಯಿಂದ ಗುಣಮುಖವಾಗುವ ಹೃದಯವೇ ನಿಜವಾದ ಬಲಿಷ್ಠ ಹೃದಯ. ಯಾವುದೇ ವಾದವನ್ನು ಗೆಲ್ಲುವುದಕ್ಕಿಂತ ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಮುಖ್ಯ. ನೆನಪಿಡಿ, ನಿಮ್ಮನ್ನು ನೀವು ಬಿಟ್ಟುಕೊಡುವುದನ್ನು ನಿಲ್ಲಿಸಿದ ಕ್ಷಣವೇ ಕಳೆದು ಹೋದ ನೆಮ್ಮದಿ ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಪ್ರತಿಯೊಬ್ಬರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕೆಂಬ ನಿರೀಕ್ಷೆಯನ್ನು ಬಿಟ್ಟಾಗ ಜೀವನ ಹೆಚ್ಚು ನೆಮ್ಮದಿಯಾಗುತ್ತದೆ. ನಿಮ್ಮ ನೆಮ್ಮದಿಗಿಂತ ಯಾರೂ ಮುಖ್ಯರಲ್ಲ. ನಿಮ್ಮನ್ನು ಗೌರವಿಸದವರನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಾ ನಿಮ್ಮ ಸ್ವಂತ ಮೌಲ್ಯವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಸಂದೇಶವು ನಿಮಗೆ ನೆಮ್ಮದಿಯನ್ನು ನೀಡಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಸಂದೇಶವನ್ನು ಕೇಳಬೇಕಾದ ಯಾರೊಂದಿಗಾದರೂ ಹಂಚಿಕೊಳ್ಳಿ. ಧನ್ಯವಾದಗಳು.